ಕಹಿ, ಕೆಲವೊಮ್ಮೆ ನಗು ಮುಗುಳ್ನಗು. ಇವೆಲ್ಲವೂ ಕಿರುತೆರೆ ಕಲಾವಿದರ ಎದೆಯಾಳದಿಂದ. ಎದೆಯಾಳದಿಂದ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಾಗೋಡು ರಾಮಯ್ಯ ಅಂತ. ನಾನು ಮೂಲಭೂತವಾಗಿ ಸಾಹಿತ್ಯದಲ್ಲಿ ಪತ್ತೇದಾರಿ ಕಾದಂಬರಿಕಾರ. ಕಿರುತೆರೆ ಕತೆ ಚಿತ್ರಕಥೆ ಸಂರಕ್ಷಣೆಗಾರನಾಗಿ ಸುಮಾರು 85 ಸೀರಿಯಲ್ಗಳಿಗೆ ಕತೆ ಚಿತ್ರಗಳನ್ನು ಬರೆದು ಒಂದು 10 ಟೆಲಿ ಫಿಲಮ್ಗಳನ್ನು ನಾನು ನಿರ್ದೇಶನ ಮಾಡಿದ್ದೇನೆ. ನಮ್ಮ ಮೆಚ್ಚಿನ ಉದಯ ಟಿವಿಗಾಗಿ ಕುಸುಮಾಂಜಲಿ ಆ ಒಂದು ಮೆಗಾ ಸೀರಿಯಲ್ನಲ್ಲಿ ಪಾತ್ರ ಮಾಡಿದ್ದೆ. ಆನಂತರ ಅಮರಮಹಲ್ ರಹಸ್ಯ ಅನ್ನೋ ಒಂದು ಪತ್ತೇದಾರಿ ಧಾರಾವಾಹಿಗೆ ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಸಹ ಬರೆದಿದ್ದೆ. ಸುಮಾರು ಸೀರಿಯಲ್ಗಳು ನಾನು ಪಾತ್ರ ಮಾಡಿದ್ದೇನೆ. ಶ್ರೀಯುತ ಶ್ರೀನಗರ ಚಂದ್ರು ಅವರು ನಿರ್ದೇಶನ ಮಾಡ್ತಾ ಇರುವಂಥ ಚಂದ್ರ ಚಕೋರಿ ಧಾರಾವಾಹಿಯಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೇನೆ. ಅವ್ರ ಜೊತೆಲಿ ಮಾತುಕತೆ ನಡೆಸೋದಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನನ್ನ ಒಂದು ಕಲಾ ಜೀವನ ಪ್ರಾರಂಭವಾದದ್ದು 1960ರಲ್ಲಿ. ಬಾಲ್ಯದಲ್ಲೇ ನಾನು ಅಂದರೆ ಆಗಿನ ಲೋಯರ್ ಸೆಕೆಂಡ್ರಿ ಓದ್ತಾ ಇರಬೇಕಾದ್ರೆ ಪೌರಾಣಿಕ ನಾಟಕದಲ್ಲಿ ಒಂದು ಪಾತ್ರ ಮಾಡಿದ್ದೆ, ಗೈಚರಿತ್ರೆ ಕೃಷ್ಣಾರ್ಜುನ ಯುದ್ಧ ಅಂತ. ಅದರಲ್ಲಿ ಸುಮಾರು 16 ಹಾಡುಗಳು, ಪ್ರಮುಖವಾದ ಪಾತ್ರನೇ ಅದು. ಆ ಸಮಯದಲ್ಲಿ ನನ್ನ ತಂದೆಯವ್ರ ಜೊತೆ ನಾನು ಪಾಠ ಮಾಡಿದ್ದೆ. ಆಮೇಲೆ ಮೈಸೂರಿನಲ್ಲಿ ರಾಮಸಂಜೀವಯ್ಯ ಅಂತ ಒಬ್ಬರಿದ್ದರು, ಅದ್ಭುತವಾದ ನಾಟಕಕಾರರು. ಅವರು ಪರಿವರ್ತನೆ, ಹೆಣ್ಣು ಹುಣ್ಣು ಮಣ್ಣು ಮುಂತಾದ ನಾಟಕಗಳನ್ನು ಬರೆದಿದ್ರು. ನನ್ನ ಹೈಸ್ಕೂಲ್ನ ಅವಧಿಯಲ್ಲೇ ಅದರಲ್ಲಿ ನಾನು ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಬಂದೆ. ಪ್ರಕಾಶ್, ನಮ್ಮ ವೈರಿಗಳ ಇಲ್ಲಿಗೆ ಬರಲೇಬೇಕು. ಹೌದು, ನಮ್ಮಂಥವ್ರ ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಈಗ ಇಲ್ಲಿ ಏನ್ ಮಾಡಬಲ್ಲೆ? ಪ್ರೊಫೆಸರ್ ಶೇಖರ್ ಬಿಡುಗಡೆ ನಿಮ್ಮೆಲ್ಲರ ಕೈಗೆ ಬೇಡಿ ಈ 2 ಕೆಲಸ ಮುಗಿಸಿ ಹೋಗಬಲ್ಲೆ. ಪ್ರೊಫೆಸರ್ ಬಿಡುಗಡೆ. ಪ್ರಕಾಶ್, ನಾನೆಂತವನನ್ನು ನಿನಗೆ ಗೊತ್ತೇ? ಇಲ್ಲ, ಇವಾಗ ಗೊತ್ತಾಗುತ್ತೆ. ನಮ್ ಜಾಕಿ ಮಾವನವರು, ನೀವಿಂಥವ್ರು ಅಂತ ನನಗೆ ಮೊದಲೇ ಗೊತ್ತು. ಮೋನಾ ನಿಮ್ ಹತ್ರ ಬಿಟ್ರೆ ಈ ಸ್ಥಳ ನನಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂತ ತಿಳ್ಕೊಂಡಿದ್ದು ಕರೆಕ್ಟ್ ಆಯ್ತು. ಥ್ಯಾಂಕ್ ಯು ಸರ್. ಫ್ರಾಂಕ್, ಡ್ಯಾನಿ, ಪ್ರಕಾಶ್ ನಮ್ ಗುಟ್ಟೆಲ್ಲ ಕಂಡಿಡ್ದು ಇಲ್ಲಿ ಬಂದು ಕುಳಿತಿರೋದಕ್ಕೆ ನಿಮ್ಮ ಅವಿವೇಕವೇ ಕಾರಣ. ಸಾಯಬೇಕಾಗಿರೋ ಪ್ರಕಾಶ್ ಅಲ್ಲ ನೀವು. ಇವರಿಬ್ಬರನ್ನು ಸುಟ್ಟು ಬೂದಿ ಮಾಡಿದಾಗೆ ನಿನ್ನೂ ಸುಟ್ಟು ಬೂದಿ ಮಾಡ್ತಿದ್ದೆ. ಆಗ ನಾನು ಮಾಡಲಿಲ್ಲ. ಯಾವ್ದು ನಿನಗೆ ಗೊತ್ತೇ? ನಾನು ನಿನ್ ಪ್ರಾಣ ಉಳಿಸಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೇಗೆ? ಪ್ರೊಫೆಸರ್ ಶೇಖರಾಗಿ ನೀನು ಒಬ್ಬ ಪ್ರಚಂಡ ವ್ಯಕ್ತಿ. ನಿಮ್ಮಿಬ್ಬರನ್ನು ಜೀವ ಸಹಿತ ಹಿಡಿದು ನಾನು ಶತ್ರು ದೇಶದವ್ರಿಗೆ ಕೊಟ್ರೆ ಅದರಿಂದ ನನಗೆ ಕೋಟಿಗಟ್ಟಲೆ ಲಾಭ ಇದೆ. 1978ರಲ್ಲಿ ಜೋ ಸೈಮನ್ ಪ್ರಖ್ಯಾತ ನಿರ್ದೇಶಕರು ಅವರು ಸಂಕೋಲೆ ಅಂತ ಒಂದು ಸಿನಿಮಾ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಮಾಡಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಆನಂತರ ರವಿ ಕಿರಣ್ ಅವರ ಹತ್ರ ನಾನು ಅಸೋಸಿಯೇಟ್ ಆಗಿ ಸೇರಿಕೊಂಡು ಹೆಚ್ಚು ಕಡಿಮೆ ಅವರು ಮಾಡಿರೋ ಎಲ್ಲ ಧಾರಾವಾಹಿಗಳಿಗೂ ಸುಮಾರು 90ರ ಹಿಂದಿನ ಧಾರಾವಾಹಿಗಳಿಗೆಲ್ಲ ನಾನೇ ಕತೆ ಸಂಭಾಷಣೆಗಳನ್ನು ಬರೆದಿದ್ದೇನೆ. ಸಹ ನಿರ್ದೇಶನಾಗಿ ಕೆಲಸ ಮಾಡಿದ್ದೇನೆ. ಆನಂತರ ನಮ್ಮ ಕಿರುತೆರೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಿರ್ದೇಶಕರು ನಾನು ಕತೆ ಚಿತ್ರಗಳು ಬರೆದಿದ್ದೇನೆ. 85 ಧಾರಾವಾಹಿಗಳಿಗೆ, ಕೆಲವು ಧಾರಾವಾಹಿಗಳಿಗೆ ಹಾಡುಗಳನ್ನು ಸಹ ಬರೆದಿದ್ದೇನೆ.
ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಕಥಾವ್ಯಕ್ತಿ ಅಂತ ಬಹಳ ಅದ್ಭುತವಾದದ್ದು. ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು 13 ಕಂತುಗಳ ಒಂದು ಅದ್ಭುತವಾದ ಧಾರಾವಾಹಿ. ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆಯೇ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆಯೇ ಆವಾಗಲೇ ನಾನು ಹಾಡುಗಳನ್ನು ಬರ್ತಿದ್ದೆ. ಭಾಳ ಅದ್ಭುತವಾದ ಸಾಹಿತ್ಯ. ಕನ್ನಡದ ಬಗ್ಗೆ ಒಂದು ಸಾರಿ ಬಂದು ನೋಡು ಕನ್ನಡ ನಾಡ, ಈ ನಾಡ ಮುಂದೆ ಸ್ವರ್ಗ ಕೂಡ ಏತಕ್ಕೂ ಬೇಡ. ಕನ್ನಡಾಂಬೆ ಕೊರಳ ಹಾರದಂತೆ ಹರಿವ ನದಿಗಳು, ಕನ್ನಡಾಂಬೆ ಕೀರ್ತಿ ಧ್ವಜವ ಎತ್ತಿ ತೋರುವ ಗಿರಿಗಳು. ಒಂದು ಸಾರಿ ಬಂದು ನೋಡು ನೀನು ಯಾತ್ರಿಕ, ಈ ನಾಡ ಕಂಡ ದಿನವೇ ನಿನ್ನ ಜನ್ಮ ಸಾರ್ಥಕ. ಇದು ಆ ಒಂದು ಹಾಡಿನ ಸಾರಿಕೆ. ಕೆಲಸ ಬಿಟ್ಬಿಟ್ಟು ಶೂಟಿಂಗ್ ನೋಡ್ತಿದ್ದೀರೇನ್ರೋ? ಹೋಗ್ರೋ ಹೋಗ್ರೋ. Who is the producer of this picture? Where is the director? Where is ಕಾಶಿನಾಥ್? ಏನೇನು? ಯಾರು ನೀವು? What is this nonsense? ನಾನು ನೋಡ್ತಾನೆ ಇದ್ದೀನಿ 4 ದಿವಸದಿಂದ. ನಮ್ ಕೆಲಸಗಾರರೆಲ್ಲ ಬಂದು ಇಲ್ಲಿ ಶೂಟಿಂಗ್ ನೋಡ್ಕೊಂಡು ನಿಂತ್ಬಿಡ್ತಾರೆ. ನಿಮ್ಮಿಂದ ನಮ್ ಕೆಲಸಗಳೆಲ್ಲ ಹಾಳು. I am fed up by this business. ಅಲ್ಲ ರೀ, ಅವರೆಲ್ಲ ಶೂಟಿಂಗ್ ನೋಡಕ್ ಬಂದ್ರೆ ನಾವೇನಾದ್ರು ಮಾಡಕ್ಕಾಗುತ್ತೆ? I don't want any of your bloody silly explanations. ನೀವು ಎಷ್ಟು ಜಲ್ದಿ ನಿಮ್ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಏನ್ ಗಲಾಟೆ ಇದು? ಕೃಷ್ಣ, ನಿಮ್ ತಂದೆಗಾದ್ರು ಬುದ್ಧಿ ಬಿಡೇನ್ರಿ? ಸ್ವಲ್ಪನಾದ್ರು ಶೂಟಿಂಗ್ ಮಾಡೋರಿಗೆಲ್ಲ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಟ್ರೆ ಏನ್ರಿ ಆಗುತ್ತೆ? ನಿಮ್ ಕೆಲಸಗಳಿಗೆ ತೊಂದರೆ ಅಲ್ವೇನ್ರಿ? ಹೇಳ್ರಿ ಅವ್ರಿಗೆ, ಇವ್ರು ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲ ಜಾಗ ಖಾಲಿ ಮಾಡಕ್ಕೆ. ಬರವಣಿಗೆ ಗೀಳು ಅಂದರೆ ನಾವು ಚಿಕ್ಕಂದಿನಲ್ಲೇ ಬಾಲಮಿತ್ರ, ಚಂದಮಾಮ ಇಂತಹ ಸಣ್ಣ ಸಣ್ಣ ಕಥೆ ಪುಸ್ತಕಗಳನ್ನ ಓದ್ತಾ ಇದ್ದವು. ಆನಂತರ ನನಗೆ ತಿಳಿದ ಹಾಗೆ ಆ ಒಂದು ಯುವ ಜನತೆಯಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಜನಗಳಿಗೆ ಅಂದರೆ ಓದುಗರಿಗೆ ಉತ್ಸಾಹ ಕೊಟ್ಟು ಉತ್ಸಾಹಪಡಿಸಿ ಓದುಗರನ್ನು ಉತ್ಪಾದನೆ ಮಾಡೋದ್ರಲ್ಲಿ ನಮ್ಮ ಪತ್ತೇದಾರಿ ಕ್ಷೇತ್ರ ಬಹಳ ಪ್ರಮುಖವಾದದ್ದು. ಹೆಚ್ಚು ಕುತೂಹಲಕಾರಿ ಘಟನೆಗಳನ್ನೇ ಇಟ್ಕೊಂಡು ಪತ್ತೇದಾರಿ ಕಾದಂಬರಿಗಳು ಇರೋದ್ರಿಂದ ನಮಗೂ ಸಹ ವಯೋಸಹಜವಾಗಿ ಪತ್ತೇದಾರಿ ಕಾದಂಬರಿ ಓದೋ ಚಟ ಬಂತು. ಹಾಗಾಗಿ ನಾವು ಪತ್ತೇದಾರಿ ಕಾದಂಬರಿ ಓದೋಕ್ಕೆ ಶುರು ಮಾಡಿದ್ವು ಹೈಸ್ಕೂಲ್ ಸೆಕೆಂಡ್ ಇಯರಿಂದ. ಆಗ ಎನ್ ನರಸಿಂಹಯ್ಯನವ್ರ ಪತ್ತೇದಾರಿ ಕಾದಂಬರಿಗಳು ಅಂದರೆ ಭಾಳ ಅದ್ಭುತವಾಗಿ ಬರೀತಾ ಇದ್ರು. ಹಾಗೆ ನಾವು ಓದೋದು ಅಭ್ಯಾಸ ಮಾಡಿಕೊಂಡು ಆನಂತರ ಸಣ್ಣ ಸಣ್ಣ ಚುಟುಕುಗಳನ್ನು ಬರೆಯೋಕ್ಕೆ ಶುರು ಮಾಡಿ 78ರಲ್ಲಿ ಮಯೂರಾಗ ಒಂದು ಸಣ್ಣ ಕಥೆ ಬರೆದೆ, ಮರೀಚಿಕೆ ಅಂತ. ಅದು ಪ್ರಕಟ ಆಯಿತು. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳೆಲ್ಲ ಸಣ್ಣ ಕಥೆಗಳು ಪ್ರಕಟ ಆಯಿತು. ಆನಂತರ ಮೂಗಿನ ಬಾಳು ಅಂತ ಒಂದು ಸಣ್ಣ ನಾಟಕ ಬರೆದು ಅದು ಹಿರಣ್ಯ ಮಿತ್ರ ಮಂಡಲದಲ್ಲಿ ಪ್ರದರ್ಶನ ಆಯಿತು. ಹಾಗಿದ್ದಾಗ ಜಿಂದೆ ನಂಜಸ್ವಾಮಿಯವರ ಒಬ್ಬ ಸ್ನೇಹಿತ ಅನಂತು ಅಂತ, ಆ ಮನುಷ್ಯ ನೀವು ಯಾಕೆ ಸರ್ ನಾಟಕ ಬರೀತೀರಿ, ಪತ್ತೇದಾರಿ ಕಾದಂಬರಿ ಬರೀರಿ ಅಂದರು. ಅಡಿಟ್ಟರೆ ಅಪಾಯ ಅನ್ನೋ ಒಂದು ಪತ್ತೇದಾರಿ ಕಾದಂಬರಿ ಬರೆದೆ. ಅದು ನಾನೇ ಸ್ವತಃವಾಗಿ ಪ್ರಕಟಿಸಿದೆ, ದುಡ್ಡು ಕಳ್ಕೊಂಡೆ. ಆಮೇಲೆ ಬೇರೆ ಬೇರೆ ಪ್ರಕಾಶಕರಿಂದ ಪತ್ರಗಳು ಬರೋಕ್ಕೆ ಶುರುವಾದವು. ಆಮೇಲೆ ಕಾರ್ಖಾನೆ ಆಗೋಯ್ತು ನನ್ನ ಕಾದಂಬರಿ ಬರವಣಿಗೆ. ಇದುವರೆಗೂ ಸುಮಾರು 200 ಪತ್ತೇದಾರಿ ಕಾದಂಬರಿಗಳನ್ನ ಬರೆದಿದ್ದೇನೆ. ಅದರಲ್ಲಿ ಕೆಲವು ಸೋಷಿಯಲ್ ಕ್ರೈಮ್ ಇದೆ, ಆ್ಯಕ್ಷನ್ನು ಮತ್ತು ಸಸ್ಪೆನ್ಸು ಎಲ್ಲ ಥರದ್ದು ಇದೆ. ನಾನು ಎಲ್ಲೂ ಸಹ ಅಶ್ಲೀಲತೆಗೆ ಓದವನೇ ಅಲ್ಲ. ಇವತ್ತಿಗೂ ಸಹ ನಾನು ಹೊರಗಡೆ ಹೋದಾಗ, ಬೇರೆ ಸಭೆ ಸಮಾರಂಭಗಳಿಗೆ ಹೋದಾಗ ನನ್ನ ಓದುಗರು ನನ್ನ ಬರಹಗಳನ್ನು ಮೆಚ್ಚಿ ಇವತ್ತು ಸಹ ಮಾತಾಡ್ತಾರೆ, ನಿಮ್ಮ ಪತ್ತೇದಾರಿ ಸಾಹಿತ್ಯ ಆದರೂ ಅಷ್ಟೊಂದು ಅದ್ಭುತವಾಗಿತ್ತು ಅಂತ. ಅದೇ ಒಂದು ಮನಸ್ಸಿಗೆ ತೃಪ್ತಿ. ಇದು ನಾನು ಗೀಳನ್ನು ಬೆಳೆಸ್ಕೊಂಡ ವಿಧಾನ. ಕೈ ಕೊಟ್ಟ ಕಳ್ಳ ದೊಡ್ಡವ್ರಿಗೆಲ್ಲ ಮೋಸ ಮಾಡಿ ದೊಡ್ಡ ದೊಡ್ಡ ಸಾಹಸ ಮಾಡಿರೋ ಕಳ್ಳನ ಕಥೆ ಅಪ್ಪ. ಕಳ್ಳನ ಕಥೆ ತಾನೆಮ್ಮ. ಕೊನೆಗೆ ಕಳ್ಳನ ಗತಿ ಏನಾಗತ್ತೆ? ಅವನ ಕಥೆಗೂ ಅದೇ ಗತಿಯಾಗಿ. ಇಂಥ ಕಥೆಗಳನ್ನ ಓದೋ ಬದಲು ಮಹಾಪುರುಷರ ಕಥೆಗಳನ್ನ ಓದಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಮನಸ್ಸು ಶುದ್ಧವಾಗುತ್ತಮ್ಮ. ನಿಂದು ಯಾವಾಗ್ಲೂ ಉಪದೇಶನೇ. ಕಾಲ ಕಳೆಯೋದಕ್ಕೂ ಇಂಥ ಪುಸ್ತಕ ಓದಬಾರ್ದೆ. ಉಪಯೋಗವಿಲ್ಲದ ರೀತಿಯಲ್ಲಿ ಕಾಲ ಕಳೆದ್ರೆ ಆ ಕಾಲ ನಮ್ಮ ಬಾಳನ್ನೇ ಹಾಳು ಮಾಡುತ್ತಮ್ಮ. ರಕ್ಷಣಾಧಿಕಾರಿ ಮಗಳಾದ್ರೆ ಇದೇ ಕಷ್ಟ. ಮಾತಿಗೂ ಕಾನೂನು, ನಿಂತ್ರೆ ಕಾನೂನು, ಕೂತ್ರೆ ಕಾನೂನು. ಬೆಂಕಿ ಅಂತ ಬಾಯಿಂದ ಹೇಳಿದಷ್ಟಕ್ಕೆ ಬಾಯಿ ಸುಟ್ಟೋಗುತ್ತೆ, ಪುಸ್ತಕ ಓದಷ್ಟಕ್ಕೆ ಬುದ್ಧಿ ಕೆಟ್ಟೋಗುತ್ತೆ. ನನ್ನ ಮಗಳಾಗಿದ್ದರೆ ಸಂದೇಹನೇ ಪಡ್ತಿರ್ಲಿಲ್ಲಮ್ಮ. ಇಲ್ಲಿ ಪತ್ತೇದಾರ ಸಾಹಿತ್ಯನ ಎನ್ ನರಸಿಂಹಯ್ಯನವರು
ಮತ್ತು ರಾಮಮೂರ್ತಿ ಅವರು ಕೆಲವು ಆಂಗ್ಲ ಕಾದಂಬರಿಗಳಿಂದ ಪ್ರೇರಿತರಾಗಿ ಕಾದಂಬರಿಗಳನ್ನು ಬರಿತಾ ಇದ್ರು. ಆದರೆ ಪತ್ತೇದಾರಿ ಕಾದಂಬರಿಕಾರಿಯಲ್ಲಿ 100ಕ್ಕೆ 100ರಷ್ಟು ಸೃಜನಶೀಲತೆ ಇದ್ದು ಅಂದರೆ ಕನ್ನಡದಲ್ಲಿ ನಮ್ಮ ದಿವಂಗತ ಎನ್ ನರಸಿಂಹಯ್ಯನವರು. ಭಾಳ ಅದ್ಭುತವಾದ ಪ್ರಶ್ನೆ. ಆ ಕಾದಂಬರಿ ಫ್ಲಾಟ್ಗಳು ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂತ. ಒಬ್ಬ ಸೃಜನಶೀಲೆ ಬರವಣಿಗೆದಾರನಿಗೆ ಫ್ಲಾಟ್ಗಳು ಒಂದು ಸಣ್ಣ ಘಟನೆಯನ್ನು ಅಥವಾ ಒಂದು ಸಣ್ಣ ಎಳೆಯನ್ನು, ಎಲ್ಲೋ ಒಂದು ಕೊಲೆ ಆಗಿರ್ಬೋದು ಅಥವಾ ಪಿಕ್ ಪಾಕೆಟ್ ಆಗಿರ್ಬೋದು ಅಥವಾ ಒಂದು ಅಪಹರಣ ಆಗಿರ್ಬೋದು, ಅದನ್ನು ಇಟ್ಕೊಂಡು ನಾವು ಸೀರಿಯಲ್ಗಳಿಗಾಗ್ಬೋದು ಸಿನಿಮಾಗಳಿಗಾಗ್ಬೋದು ಯಾವ ರೀತಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗ್ತೀವಿ. ಘಟನಾವಳಿಗಳನ್ನು ಹೇಳ್ಕೊಂಡು ಓಪನಿಂಗು ಮತ್ತು ಕ್ಲೈಮ್ಯಾಕ್ಸು ಮೊದಲೇ ನಿರ್ಣಯ ಮಾಡಿಕೊಂಡು ಅಷ್ಟು ಅಧ್ಯಾಯಗಳಿಗೆ ಕಥೆನ ಅಳವಡಿಸ್ಕೊಂಡು ಪಾತ್ರಗಳನ್ನ ವಿಂಗಡಣೆ ಮಾಡಿಕೊಂಡು ಆ ಪಾತ್ರದ ಇದೇ ರೀತಿ ವರ್ತತೆ ಅನ್ನೋ ಮನೋಕಲ್ಪನೆ, ಆ ಕಲ್ಪನೆ ಇಟ್ಕೊಂಡು ಕಾದಂಬರಿ ಬರೆದ್ರೆ ಸೃಜನಶೀಲ ಕೃತಿಯನ್ನು ಖಂಡಿತವಾಗಿ ಬರೆಯೋಕ್ಕೆ ಸಾಧ್ಯ. ಏನಾಗಿದೆ, ನಮ್ಮ ಚಲನಚಿತ್ರಗಳಿಂದ ಹಿಡಿದು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲೆಲ್ಲ ಆಂಗ್ಲ ಕಾದಂಬರಿಗಳ ಪ್ರಭಾವ ಅಥವಾ ಆಂಗ್ಲ ಚಿತ್ರಗಳ ಪ್ರಭಾವ ಇದ್ದೇ ಇದೆ. ಹಾಗಾಗ್ಬಿಟ್ಟು ನಾವು ಈ ಬಾಂಡ್ ಕಾದಂಬರಿಗಳನ್ನ ಮಿಸ್ಟರ್ ಫ್ಲ್ಯಾಶ್ ಅಂತ ನಂದೊಂದು ವಿಕ್ರಮ್ ಅಂತ ಆ ಫ್ಲ್ಯಾಶ್ ಅನ್ನೋ ಕಾದಂಬರಿ ಬರುತ್ತೆ. ನಾನು ಸುಮಾರು ಅದೊಂದು 60 ಕಾದಂಬರಿ ಬರೆದಿರ್ಬೋದು. ಅದರಲ್ಲಿ ಬರೀ ಕರಾಟೆ, ಆಕ್ಷನ್, ಅದು ಇದು. ನಮಗೆ ಪ್ರಕಾಶಕರು ಯಾವ ರೀತಿ ಕಾದಂಬರಿಗಳಿಗೆ ಕೇಳ್ತಾರೆ ಆ ರೀತಿ ಅಷ್ಟೇ. ಇದರಲ್ಲಿ ಕೆಲವು ಸಾರಿ ಏನಾಗುತ್ತೆ, ಸಾಹಿತಿಯಾದವನು ಸಾಹಿತ್ಯದಿಂದಲೇ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಪ್ರಕಾಶಕನಿಗೆ ಅದರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ರೂ ಸಹ ನಮ್ಗೆ ಯಾವ ರೀತಿ ಬೇಕು ಸರ್ ಅಂದಾಗ ಅನಿವಾರ್ಯಕ್ಕೆ ಆಳಾಗಿ ನಾವು ಬರಿಬೇಕಾದಂಥ ಸಂದರ್ಭಗಳೇ ಜಾಸ್ತಿ. ಪ್ರಿಯಾಂಕಾ ಭಾರತಿ. ಹಾ, ಏ ಶಾರದಾ, ವಿಮಲಾ, ಹರಿಯಾ, ಎಲ್ಲ ಇಲ್ಲಿ ಬನ್ನಿ. ಇವರು ಪ್ರಿಯಾಂಕಾ, ಬಹಳ ಹೆಸರಿದೆ ಇವರಿಗೆ. ತನ್ನ ಮರ್ಯಾದೆ ಹಾಗೂ ಸ್ವಚ್ಛತೆಗಾಗಿ ಮದುವೆ ಆದ 2ನೇ ದಿವಸನೇ ಅತ್ತೆ ಮನೆ ಬಿಡೋಷ್ಟು ಸಾಹಸ ಮಾಡಿದ್ದಾರೆ. ಮನೆಯಲ್ಲಿ ಶೌಚಾಲಯ ಕಟ್ಸೋದಿಕ್ಕೆ ಹೇಳಿದ್ರು. ಅವನ್ ಕೇಳಿದ್ನ, ಆಲೋಚನೆ ಮತ್ತು ಇಚ್ಛೆ ಒಳ್ಳೇದಿರುತ್ತೋ ಆಗ ಎಲ್ಲರೂ ಕೇಳ್ತಾರೆ. ಹಾಗೆ ಅವಳು ಗಂಡನು ಕೇಳ್ದ. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ನೀವು ಕೂಡ ನಿಮ್ ಮನೆಯಲ್ಲಿ ಶೌಚಾಲಯ ಕಟ್ಸಿ ಹಾಗೂ ಅದನ್ನ ಬಳಸಿ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ಇದು ಮೆಕ್ಡೊನಾಲ್ಡ್ಸ್ ನ ಹೊಸ ಸಾಸಿ ರ್ಯಾಪ್. ತಿನ್ನದೇ ಬಿಡರು, ಹಾಡದೇ ಇರರು. ಪ್ರತಿಯೊಂದು ಸಾಸಿ ರ್ಯಾಪ್ ಮೇಲೆ ₹50 ಫ್ರೀ ಟಾಕ್ ಟೈಮ್ ಪಡೆಯಿರಿ. ಷರತ್ತು ಅನ್ವಯ. ಇವಾಗ ನಾನು ಕಣ್ಣ ಹಿಂದಿನ ಕಣ್ಣು ಅಂತ ಒಂದು ಕುರುಡಿ ಮತ್ತೆ ಮೂಗಿಗೆ ಸಂಬಂಧಪಟ್ಟ ಅಂಗವೈಕಲ್ಯದ ಬಗ್ಗೆ ಸಂಬಂಧಪಟ್ಟ ಒಂದು ಅದ್ಭುತವಾದ ಕಾದಂಬರಿ. ಅದು ಒಂದೇ ಒಂದು ಸ್ಥಳದಲ್ಲಿ ನಡೆಯುವಂಥದ್ದು. ಮಾಯವಾದ ಗೋಲೆ, ರಕ್ಕಸರ ವರ್ಮ, ಇವು ನಾವು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ಅಂತಂದಾಗ ಮನೋರಂಜನೆಗೆ ನಾವು ಪತ್ತೇದಾರಿ ಕಾದಂಬರಿ ಸೃಷ್ಟಿ ಮಾಡಿದಾಕ್ಷಣ ಅಥವಾ ಸಾಮಾಜಿಕ ಕಾದಂಬರಿ ಸೃಷ್ಟಿ ಮಾಡಿದಾಕ್ಷಣ ಏನು ಮಹಾ ಪರಿವರ್ತನೆ ಆಗಿಬಿಡುತ್ತೆ ಅಂತ ಪರಿಭಾವಿಸಿ ನಾನು ಖಂಡಿತ ನಂಬೋ ಮನುಷ್ಯ ಅಲ್ಲ. ಏನಾಗ್ತಿತ್ತು ನಮ್ಮ ಕಾಲದಲ್ಲಿ, ನಾವು ನರಸಿಂಹಯ್ಯನವ್ರ ಕಾದಂಬರಿ ಅಥವಾ ಮಾಭೀಷ ನಮಗಿನ್ನ ಸೀನಿಯರು, ಜಿಂದೇನಂಜಸ್ವಾಮಿ ನನಗಿನ್ನ ಸ್ವಲ್ಪ ಸೀನಿಯರು. ನಾನು ಜಿಂದೇನಂಜಸ್ವಾಮಿ ಅವರು ಸಮಕಾಲೀನನೇ, ಅವರ ಒಡನಾಡಿಯಾಗಿ ನಾನು ಬೆಳೆದಿದ್ದೇನೆ. ಮತ್ತು ಜಿ ಪ್ರಕಾಶ್ ಅವರು ಇವಾಗಿದ್ದಾರೆ. ಬಹುಶಃ ಹಿರಿಯ ಪತ್ತೇದಾರಿ ಕಾದಂಬರಿಕಾರರಲ್ಲಿ
ನಾನು ಮತ್ತು ಪ್ರಕಾಶ್ ಅವರಿಬ್ಬರೇ ಇರಬೇಕು ಅನಿಸುತ್ತೆ. ಮತ್ತು ಕೌಂಡಿನ್ಯ ಅವರಿದ್ದಾರೆ, ಸುಮಾರು ಜನ ಪತ್ತೇದಾರಿ ಕಾದಂಬರಿಕಾರಿದ್ದಾರೆ. ಪತ್ತೇದಾರಿ ಕಾದಂಬರಿನ ಜುಳ್ಳು ಸಾಹಿತ್ಯ ಅಂತ ಹಲವಾರು ಆಪಾದನೆಗಳಿದ್ದು, ಆದರೆ ಸಾಹಿತ್ಯ ಅಂತ ಪರಿಭಾವಿಸಿದಾಗ ನಾವು ಮನೋರಂಜನೆಯನ್ನು ಒತ್ತು ಕೊಟ್ಟು ಹೆಚ್ಚಿನ ಓದುಗರನ್ನು ಸೃಷ್ಟಿ ಮಾಡೋದ್ರಲ್ಲಿ ಅದ್ಭುತವಾದ ಪಾತ್ರವನ್ನು ವಹಿಸಿದ್ದು ನಾವು ಪತ್ತೇದಾರಿ ಕಾದಂಬರಿಕಾರರು ಅಂತ ನಾನು ನಂಬ್ತೀನಿ. ಬಹುಶಃ ಅದು ಅತಿಶಯೋಕ್ತಿ ಅಲ್ಲ. ಇವತ್ತು ಯಾವುದೇ ಒಂದು ಕಾದಂಬರಿ ತಗೊಂಡು ಅಥವಾ ಸಿನಿಮಾ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಒಂದು ಘಟ್ಟದಲ್ಲಿ ಆ ಒಂದು ಕುತೂಹಲನ ನಾವು ಹಿಡಿದಿಟ್ಕೊಂಡ್ರೆ ಅದು ಓದೋಕ್ಕೂ ಸಾಧ್ಯ, ಅಥವಾ ಸಿನಿಮಾನೂ ನೋಡೋಕೆ ಸಾಧ್ಯ, ಧಾರಾವಾಹಿನೂ ನೋಡೋಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪತ್ತೇದಾರಿ ಕಾದಂಬರಿಗಳಲ್ಲಿ ನಾವು ಬಹಳ ಅದ್ಭುತವಾದ ಸಸ್ಪೆನ್ಸು, ಥ್ರಿಲ್ಲು, ಕ್ರೈಮು, ಕೆಲವರೆಲ್ಲ ಶೃಂಗಾರಸನ ಬಹಳ ಬರೆದಿರ್ಬೋದು. ಆ ಮಟ್ಟಿಗೆ ನಾನು ಮಾತ್ರ ನಿಶ್ಚಳವಾಗಿ ಅದನ್ನು ಖಂಡಿಸ್ತವನು. ಅಶ್ಲೀಲತೆಯ ಸೋಂಕಿಲ್ಲದೆ ಕಾದಂಬರಿಗಳನ್ನ ಇದುವರೆಗೂ ಬರ್ಕೊಂಡು ಬಂದಿದ್ದೆ. ಏನ್ ಹಾರ್ಮೋನಿಯಂ ಬರ್ಸ್ತಾ ಇದ್ಯಾ? ಓಡಾಡ್ತಾ ಇದ್ಯಾ ಡ್ಯಾಡಿ? ಅದು ಗಾಡಿನ ಓಡಾಡಕ್ಕೆ? ಅದ್ ಹೆಂಗ್ ಓಡಾಡತ್ತೆ ನಾನು ನೋಡ್ತೀನಿ. ಯಾಕೋ ಡ್ಯಾಡಿ ನನಗೆ ಹೊಟ್ಟೆ ಉರಿಸ್ತಾ ಇದ್ಯಾ? ನಿನಗೆ ಇಷ್ಟ ಇಲ್ಲ ಅದೇ ಒಂದಿಷ್ಟು ವಿಷ ಕೊಡು, ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ನೀನ್ ಕಿರ್ಚೋದ್ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರೋಗ್ರಾಮ್ ಇದೆಯೇ? ಅಯ್ಯೋ. ಈಗಿನ ಸಮಾಜದಲ್ಲಿ ಹೆಣ್ಣಿಗೆ ಹಿಂದಿಗಿಂತಲೂ ಮಹತ್ವದ ಸ್ಥಾನ ಸಿಕ್ಕಿರೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಯಾವುದೇ ಚಾನೆಲ್ ಬದಲಾಯಿಸಿದ್ರು ಹೆಣ್ಣು ಮಕ್ಕಳ ಪ್ರಾಧಾನ್ಯತೆ ಆಗಿರೋ ಟಿವಿ ಧಾರಾವಾಹಿಗಳೇ. ಯಾಕಾಗಿದೆ ಅಂದರೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅದಕ್ಕೋಸ್ಕರ ಅದರಲ್ಲಿ ಹೆಣ್ಣು ಪಾತ್ರಗಳೇ ಜಾಸ್ತಿ ಬರ್ತವೆ. ಅದರಲ್ಲೂ ಸಹ ಹೆಣ್ಣನ್ನು ಬಹಳ ವಿಜೃಂಭಿಸೆ ಮಾಡಿರ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಬೇಕಾದದ್ದೇ. ಹಿಂದಿನ ಸಮಾಜದಲ್ಲಿ ಹೆಣ್ಣಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇರಲಿಲ್ಲ, ಗಂಡು ವಿಜೃಂಭಿಸ್ತಾ ಇದ್ದ. ಅದಕ್ಕೋಸ್ಕರ ಹೆಣ್ಣಿಗೆ ಬಹಳ ನಿಕೃಷ್ಟ ಸ್ಥಾನದಲ್ಲಿತ್ತು. ಇವಾಗ ಎಲ್ಲ ವಿಧದಲ್ಲೂ ಸಹ ಹೆಣ್ಣಿಗೆ ದೊಡ್ಡ ಸ್ಥಾನಮಾನ, ಗೌರವ ಸಿಕ್ಕಿದೆ. ಮೊದಲು ಸಿಗ್ತಾ ಇತ್ತು, ಆದರೆ ನಾವು ಅದನ್ನು ಅಳವಡಿಸ್ಕೊಳ್ತಾ ಇರಲಿಲ್ಲ. ಇಂದಿನ ಸಮಾಜದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಉತ್ತಮ ಒಳ್ಳೆ ಪ್ರತಿಕ್ರಿಯೆ ಮತ್ತು ಹೆಣ್ಣಿಗೆ ಒಳ್ಳೆ ಸ್ಥಾನ ಸಿಕ್ಕಿದೆ. ಅದರಿಂದಾಗಿ ಗಂಡಸರಿಗೂ ಸಹ ಜೊತೆಯಲ್ಲಿ ಮರ್ಯಾದೆನೂ ಇದೆ. ಹೇಗೆ ಅಂದರೆ, ಒಂದು ವಾಸ್ತವ ಏನು ಅಂದರೆ, ಒಂದು ಸಂಸಾರದಲ್ಲಿ ಗಂಡಸು ನಂದೇ ಮಹಾನ್, ನಾನೊಬ್ಬ ದುಡಿದ್ರೆ ಸಾಕು, ಇಡೀ ನಾನು ಸಂಸಾರನ ನಿಭಾಯಿಸಬಲ್ಲೆ ಅಂತ ಎದೆ ನಿಮರಿಸ್ಕೊಂಡು ಒಬ್ಬನೇ ಕೆಲಸ ಮಾಡಿ ಜೀವನ ಮಾಡಿದ್ರೆ ಬಹುಶಃ ನನ್ನ ಅನುಭವದಲ್ಲಿ ಅವನು ಏನನ್ನು ಗಳಿಸೋಕೆ ಸಾಧ್ಯ ಇಲ್ಲ. ಅದೇ ಒಂದು ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಕೊಟ್ಟು ನೀನು ಕೆಲಸಕ್ಕೆ ಹೋಗು, ನೀನು ಸಂಪಾದನೆ ಮಾಡಿ, ನಮ್ಮಿಬ್ಬರ ಒಂದು ಜೋಡೆತ್ತುಗಳಾಗ ನಾವು ಸಂಸಾರ ತಾನು ಹೇಳಿದಾಗ ನಾವೊಂದು ಸಣ್ಣ ಪುಟ್ಟ ಮನೆ ಅಥವಾ ಆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಮ್ಮ ಭವಿಷ್ಯದಲ್ಲಿ ಒಂದು ಪುಟಾಣಿ ಮನೆ, ಇದನ್ನೆಲ್ಲ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಖಂಡಿತವಾಗಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಆದರೆ ಒಂದು ಸಣ್ಣ ಚಡಪಡಿಕೆ ಅಥವಾ ಒಂದು ಸಣ್ಣ ತಿರುವು ಏನಂದರೆ, ನಾವು ಹೆಣ್ಣಿನ ಪ್ರಾಧಾನ್ಯತೆ ಕೊಡಬೇಕು, ಹೆಣ್ಣು ದೈವ, ನಾವು ಹೀಗೆಲ್ಲ ಬಾಯಿ ಮಾತಿನಲ್ಲಿ ಹೇಳ್ತಾ ಇರ್ತೀವಿ, ಅಫ್ಕೋರ್ಸ್ ಹೇಳಲೇಬೇಕು, ಅದು ನಿಜವೂ ಸಹ.
ಆದರೆ ನಾನು ಒಬ್ಬ ಕಲಾವಿದನಾಗಿ ಒಬ್ಬ ಸಾಹಿತಿಯಾಗಿ ಇಷ್ಟು ವರ್ಷಗಳ ನನಗೆ 68 ವರ್ಷದ ಅನುಭವದ ಮಾತು ಹೇಳ್ತೇನೆ. ನಾವು ಕೆಲವು ಧಾರಾವಾಹಿಗಳನ್ನು ನೋಡಿದಾಗ ಹೆಣ್ಣಿಗೆ ಹೆಣ್ಣೆ ಮಾರಕ, ಬರೀ ಹೆಣ್ಣು ಹೋಗೋದು, ಅವ್ರ ಅತ್ತಿಗೆ ಮೇಲೆ ಚಾಡಿ ಹೇಳೋದು, ಸಂಸಾರ ಹಾಳು ಮಾಡೋದು, ಇನ್ನೊಬ್ಬಳ ಅತ್ತೆ ಬರೋದು, ಅವ್ರ ಮೇಲೆ ಹೇಳೋದು, ಇದು ಮಹಾ ಕಂಟಕಕಾರಿ. ಹೆಣ್ಣನ್ನು ನಾವು ಎಲ್ಲಿ ವಿಜೃಂಭಿಸ್ತೀವೋ ಬೇರೆ ದೃಷ್ಟಿಕೋನದಲ್ಲಿ ಆ ಹೆಣ್ಣನ್ನ ಆ ಒಂದು ಗುಣನ ನಾವು ಅವಗುಣವಾಗಿ ತೋರಿಸೋದು ಸಹ ಅದು ಸಾಧುವಲ್ಲ. ಹೆಣ್ಣನ್ನು ಹೆಣ್ಣಾಗಿ ತೋರಿಸ್ಬೇಕು ವಿನಃ ಹೆಮ್ಮಾರಿಯಾಗೋ ಅಥವಾ ಮನೆ ಹಾಳಿ ಥರ ತೋರಿಸೋ ಇದೆಯಲ್ಲ, ಈ ಸಂಸ್ಕೃತಿ ನಿಜಕ್ಕೂ ಹೋಗಬೇಕು. ಹೆಣ್ಣನ್ನು ನಿಜವಾದ ಹೆಣ್ಣಿನ ಥರ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ನಂಬರ್ 1 ಇವಳು ಸುಶೀಲ, ಕೋಟ್ಯಾಧೀಶ್ವರನ ಒಬ್ಬಳೇ ಮಗಳು. ನಾಳೆ ಇವಳ ಮದುವೆ, ರಾತ್ರಿ ಪ್ರೊಸೆಷನ್. ಕಾರ್ನಲ್ಲಿ ಹೆಣ್ಣಿನ ಜಾಗದಲ್ಲಿ ನಾನಿರ್ತೀನಿ. ನನ್ನ ಮೈ ಮೇಲೆ ಲಕ್ಷಾಂತರ ರೂಪಾಯಿ ಜ್ಯುವೆಲ್ಸ್ ಇರುತ್ತೆ. ದಾರಿ ಉದ್ದಕ್ಕೂ ಲೈಟಿಂಗ್ ಅರೇಂಜ್ಮೆಂಟ್ ನೋಡ್ಕೋಬೇಕಾದ್ದು ನಿನ್ ಕೆಲಸ. ಕಾರು ಗಾಂಧಿ ಸರ್ಕಿಲ್ ಸೇರಿದ ತಕ್ಷಣ ನೀನ್ ಮೇನ್ ಸ್ವಿಚ್ ಆಫ್ ಮಾಡ್ಬೇಕು. ನಾನ್ ಸಮಯ ನೋಡಿ ಜ್ಯುವೆಲ್ ಸಮೇತ ತಪ್ಪಿಸ್ಕೊತೀನಿ. ಆಮೇಲೆ ಮೀಟ್ ಮಾಡೋಣ, ಓಕೆ? ಒಂದೇ ಒಂದ್ ಸಂದೇಹ, ಆ ಮದ್ವೆ ಹೆಣ್ಣಿನ ಜಾಗದಲ್ಲಿ ನೀವಿರ್ತೀನಿ ಅಂದ್ರಿ, ಅದ್ಯಾಕೆ? ಓ ಅದಾ, ಚೈನಾದಿಂದ ಬಂದಿರೋ ಸ್ಪೆಷಲ್ ಮೇಕಪ್ ಮ್ಯಾನ್ ನಮ್ಮ ಹತ್ರ ಇದ್ದಾನೆ. ಅವನ್ ಕೈ ತೊಳ್ಕೊಂಡು ನೋಡ್ಬೇಕೇನು? ವಂಡರ್ಫುಲ್. ರಾಬರ್ಟ್, ರಿಮೆಂಬರ್ ಮಾಸ್ಕ್. ಜ್ಞಾಪಕ ಇರ್ಲಿ, ನಾಳೆ ರಾತ್ರಿ ನಡೆ ಮುಂದೆ, ನೀ ನಡೆ ಮುಂದೆ, ನಿನ್ನ ಜೊತೆ ಜೊತೆ ನಿನ್ನ ದೇಶ ಮುನ್ನಡೆಯುತ್ತಿದೆ. ನಡೆ ಮುಂದೆ, ನೀ ನಡೆ ಮುಂದೆ, ಇದು ನಿನ್ನ ಯೋಗದಾನವಿದೆ, ಅದರಿಂದ ವಿಶ್ವದಲ್ಲಿ ಹೆಸರಿದೆ. ಈ ದೇಶ ನಿನ್ನ ಕಾಸ್ನಿಂದ ಮುಟ್ಟುತ್ತಲಿದೆ ಆಕಾಶ, ನಿನ್ನ ಕಾಸ್ನಿಂದಲೇನೆ ನಡೆಯುವುದು ಈ ದೇಶ. ನಡೆ ಮುಂದೆ. ನೀವು ನಿಮ್ಮ ಅಡ್ವಾನ್ಸ್ ಟ್ಯಾಕ್ಸ್ ಇಲ್ಲಿಯವರೆಗೆ ಪಾವತಿಸದೇ ಇದ್ದಲ್ಲಿ ಅಥವಾ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇಲ್ಲಿಯವರೆಗೆ ದಾಖಲಿಸದೇ ಇದ್ದಲ್ಲಿ ಈ 31ನೇ ಮಾರ್ಚ್ ವರೆಗೆ ಅಗತ್ಯವಾಗಿ ಮಾಡಿ. ಒಬ್ಬ ಸಾಹಿತಿ ತಾನು ರಚಿಸಿದಂತಹ ನಾಟಕ ಆಗ್ಬೋದು ಅಥವಾ ಸಿನಿಮಾ ಆಗ್ಬೋದು, ಧಾರಾವಾಹಿ ಆಗ್ಬೋದು, ತಾನು ರಚಿಸಿದಂತಹ ಪಾತ್ರದಲ್ಲಿ ಅಭಿನಯಿಸುವಾಗ ಅವನ ಅನಿಸಿಕೆ ಏನಾಗ್ಬೋದು, ಅವನ ಅನುಭವ ಏನಾಗ್ಬೋದು ಅನ್ನೋ ತಮ್ಮ ಪ್ರಶ್ನೆ. ಅದು ಬಹಳ ಅದ್ಭುತವಾದದ್ದು. ಹೇಗೆ ಅಂದರೆ, ಒಬ್ಬ ಬರಹಗಾರನಿಗೆ ಪ್ರತಿಯೊಂದು ಪಾತ್ರವನ್ನು ಸೃಷ್ಟಿ ಮಾಡುವಾಗಲೂ ಆ ಪಾತ್ರದಲ್ಲಿನ ಮಾತುಗಳು ಪಾತ್ರಧಾರಿ ಹೇಗೆ ಹೇಳಬೇಕು ಅನ್ನೋ ಕಲ್ಪನೆ ಇದ್ಕೊಂಡೆ ಅವನು ಪಾತ್ರದಲ್ಲಿ ಪದಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಆ ಡೈಲಾಗನ್ನು ಹಾಗೆ ಹೇಳಬೇಕು ಅಂತ ಅದು ಅವನ ಮೇಲೆ ಆವಾಹನೆ ಆಗಿ, ಅಂದರೆ ನಾನು ಹೇಳೋದು ಸೃಜನಶೀಲವಾಗಿ ಬರೆದಾಗ ಆವಾಹನೆಯಾಗಿ ಆ ಡೈಲಾಗನ್ನು ಹಾಗೆ ಮಾತಾಡಬೇಕು, ಅವನ ಭಾವ ಹಾಗೆ ಇರಬೇಕು, ಅವನ ಮನಸ್ಥಿತಿ ಹೀಗೆ ಇರುತ್ತೆ ಅನ್ನೋದು ಒಬ್ಬ ಲೇಖಕನಿಗೆ, ಸಂಭಾಷಣೆಗಾರನಿಗೆ ಅಥವಾ ಕಾದಂಬರಿಕಾರನಿಗಿಲ್ಲ, ನಾನು ಹೇಳೋದು ಸಂಭಾಷಣೆಕಾರನಾಗಿ ಅವನು ಆವಾಹನೆ ಆಗಿಬಿಟ್ಟಿರುತ್ತೆ. ಅದನ್ನು ಅವನೇ ಆ ಪಾತ್ರ ಮಾಡಿದಾಗ ಬಹಳ ಅದ್ಭುತ ಅನಿಸುತ್ತೆ. ಹೇಗೆ ಅಂದರೆ, ನಾನು ಬರೆದ ಸಂಭಾಷಣೆ ಬರೆದದ್ರಲ್ಲಿ ಪ್ರಮುಖವಾದ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲೂ ತಂದೆ ಪಾತ್ರಗಳನ್ನು ಅದ್ಭುತವಾಗಿ ನಿಭಾಯಿಸಿದ್ದೀನಿ. ಒಂದು ಧಾರಾವಾಹಿಯಲ್ಲಿ ಮಗಳಿಗೆ ತೊಂದರೆ ಆಗಿಬಿಟ್ಟಿರುತ್ತೆ. ಆ ಸಮಯದಲ್ಲಿ ಅವನು ತನ್ನ ಅಳಲನ್ನು ತೋಡ್ಕೊಳ್ತಾನೆ. ಹೇಗೆ ತೋಡ್ಕೊಳ್ತಾನೆ ಅಂದರೆ, ಅಮ್ಮ, ಹೆಣ್ಣಾದವಳಿಗೆ ಹೆರಿಗೆ ಆಗುವಾಗ ಎಷ್ಟು ನೋವಾಗುತ್ತೋ ಅದಕ್ಕಿಂತಲೂ ಹೆಚ್ಚಿನ ನೋವು ಯಾವುದು ಗೊತ್ತಾ? ಯಾವುದು ಅಂದರೆ, ಮದುವೆಯಾದ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಬಾಳಲಾರದೆ ತನ್ನ ಅಂದರೆ ತವ್ರ ಮನೆಗೆ ವಾಪಸ್ ಬಂದಾಗ ಆ ನೋವು ಹೆರಿಗೆ ನೋವುಗಿಂತಲೂ ಅಧಿಕವಾಗುತ್ತೆ. ಆ ಮಾತನ್ನು ನಾನು ಸಂಭಾಷಣೆ ಬರೆದು ಒಂದು ಸಂದರ್ಭದಲ್ಲಿ ಅದೇ ಪಾತ್ರ ನಾನು ಮಾಡಿದಾಗ
ನಾನು ಅಭಿನಯಿಸ್ತಾ ಇರಬೇಕಾದ್ರೆ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಆ ಪಾತ್ರ ನಾವು ಬರೆದಾಗ ಅದು ನಮ್ಮ ಮೇಲೆ ಆವಾಹನೆ ಆಗೋದು ಖಂಡಿತ. ನಾವು ಸೃಷ್ಟಿ ಮಾಡಿದ ಪಾತ್ರದಲ್ಲಿ ಮಾಡೋ ಅನುಭವ ಇದೆಯಲ್ಲ, ಅದ್ರ ಮುಂದೆ ಬೇರೆ ಪಾತ್ರಗಳು ಅಷ್ಟು ಲೀನವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸ್ವಂತ ಅನುಭವ. ಸಾಹಿತಿಗೆ ನಿಜವಾಗ್ಲೂ ಸಾಮಾಜಿಕವಾದ ಜವಾಬ್ದಾರಿ ಇರಲೇಬೇಕು. ಯಾಕೆಂದರೆ ಯಾವುದೋ ಒಂದು ರೀತಿ ಸಮಾಜದ ಉಪ್ಪು ಊಟ ಮಾಡೇ ಇರ್ತೀವಿ ನಾವು. ಯಾವ ರೀತಿ ಸಾಮಾಜಿಕ ಜವಾಬ್ದಾರಿ ಇರಬೇಕು? ಏನು ಅವರಿಗೆ ಒಂದು ನಾವು ಹೋಗ್ಬಿಟ್ಟು ಎಲ್ಲರಿಗೂ ಪಾಠ ಹೇಳೋಕ್ಕೆ ಸಾಧ್ಯವೇ? ಅದಲ್ಲ. ಮುಖ್ಯವಾಗಿ ಒಬ್ಬ ಸಾಹಿತಿಯಾದವನು ತನ್ನ ಪರಿಸರದಲ್ಲಿ, ಇವಾಗ ನನ್ನ ಕನ್ನಡದ ಬಗ್ಗೆ ಕಾಳಜಿ ಇರೋ ಸಾಹಿತಿ, ನಮ್ಮ ಪರಿಸರದಲ್ಲಿ ಕನ್ನಡ ಬರದೇ ಇರೋರಿಗೆ ಕನ್ನಡ ಕಲಿಸೋ ಅಷ್ಟು ಮಟ್ಟಿಗಾದರೂ ನಾವು ಒಂದು ಸಾಹಿತ್ಯ ಪ್ರೇಮವನ್ನು, ಕನ್ನಡ ಪ್ರೇಮವನ್ನು ನಾವು ಬೆಳೆಸಿದ್ರೆ ಅದು ಒಂದು ಸಾಮಾಜಿಕವಾದ ಜವಾಬ್ದಾರಿ. ಮತ್ತು ಸಾಹಿತ್ಯವನ್ನು ಬರೆಯುವಾಗ ಸಹ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸುವಂಥ ಕೃತಿಗಳನ್ನು ಬರೆಯೋಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಅಂಥ ಅವಕಾಶವನ್ನು ಪ್ರಕಾಶಕರು ಮಾಡಿಕೊಡ್ಬೇಕು. ಅಂಥ ಕೃತಿಗಳು ಬರೆದರೂ ಅದನ್ನು ನಿರ್ಮಾಣ ಮಾಡೋ ಒಂದು ಚಿತ್ರ ನಿರ್ಮಾಣ ಸಂಸ್ಥೆ ಆಗ್ಬೋದು ಅಥವಾ ಧಾರಾವಾಹಿಗಳಾಗ್ಬೋದು, ಆ ಒಂದು ಸಾಹಿತಿಗಳಿಗೆ ಆ ಹೊಣೆಗಾರಿಕೆಯನ್ನು ನಿಭಾಯಿಸೋಕ್ಕೆ ಅವಕಾಶಗಳನ್ನು ಕೊಡೋದು ಬಹಳ ಅತ್ಯವಶ್ಯಕ ಅನಿಸುತ್ತೆ. ಏನ್ ವಿಶೇಷ? ಅದೇ ನಿಮ್ ದೊಡ್ಡಪ್ಪನವ್ರ ಕೊಲೆ ವಿಷಯ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಕೊಲೆ ವಿಚಾರ ಏನು? ಅವ್ರ ಕೊಲೆ ಆಗೋದಕ್ಕೆ ಕೆಲವು ದಿವಸ ಮುಂಚೆ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಗೂ ನಿಮ್ ದೊಡ್ಡಪ್ಪನಿಗೂ ಸ್ವಲ್ಪ ಮಾತುಕತೆ ನಡೀತಂತೆ, ನಿಜವೇನು? ಯಾರು ಹೇಳಿದ್ರೆ ನಿಮ್ಗೆ ಅದನ್ನ? ನಿಮ್ ದೊಡ್ಡಪ್ಪನ ಮನೆ ಆಳು. ಅವನಿಗೂ ಹೇಳೋದಕ್ಕೆ ಇಷ್ಟ ಇರ್ಲಿಲ್ಲ, ತೀರಾ ಬಲವಂತ ಮಾಡಿದ್ಮೇಲೆ ಹೇಳ್ದ. ನಿಜ ತಾನೆ? ಇರಬಹುದು. ಅದಕ್ಕೇನು ಸಂಬಂಧ? ಸಂಬಂಧ ಇದೆ ಮಿಸ್ಟರ್ ಕುಮಾರ್. ನೋಡಿ, ಕೊಲೆ ಮಾಡೋದಕ್ಕೆ ತಕ್ಕ ಕಾರಣ ಇದ್ದೇ ಇರ್ಬೇಕು ಅಂತ ಹೇಳಿ ಬಹಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಮ್ ದೊಡ್ಡಪ್ಪನ ಕೊಲೆಗೆ ನಾನ್ ಕಾರಣ ಅಂತೀರಾ? ಇಷ್ಟಕ್ಕೂ ಆ ಸಂದರ್ಭದಲ್ಲಿ ನಾನು ಊರಲ್ಲೇ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಟೈಮಿಂಗು ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಊರ್ಗ್ ಹೋದಾಗ್ಲೇ ಕೊಲೆ ಆಗಿರೋದು ಕಾಕತಾಳಿ ನ್ಯಾಯ ಅಂದ್ರೆ ನಾನು ಒಪ್ಪಲ್ಲ ಮಿಸ್ಟರ್ ಕುಮಾರ್. ನೀವು ಬೇಕು ಅಂತಲೇ ಊರ್ಗ್ ಹೋಗಿ ಇಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟು ನೀವೇ ಕೆಲಸ ಮಾಡ್ಸಿರ್ಬೋದಲ್ವೇ? ಅದರಲ್ಲೂ ನಿಮಗೆ ಇಷ್ಟೊಂದು ಆಸ್ತಿ ಸಿಗುತ್ತೆ ಅನ್ನೋವಾಗ ಇಂಥ ವಿಷಯದಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ತುಂಬಾ ಜನ ತಯಾರಾಗಿರ್ತಾರೆ. ಏನ್ ಹೇಳ್ತಾ ಇದ್ದೀರಿ ಇನ್ಸ್ಪೆಕ್ಟರ್? ಏನ್ ಹೇಳ್ತಾ ಇದ್ದೀರಿ? ಬುದ್ಧಿ ಇರೋರು ಯಾರು ನಮ್ ದೊಡ್ಡಪ್ಪನ ನಾನು ಕೊಲೆ ಮಾಡಿದೆ ಅಂತ ಹೇಳೋಲ್ಲ. ಕೋಪಿಸ್ಕೋಬೇಡಿ ಮಿಸ್ಟರ್ ಕುಮಾರ್. ಇಂಥ ವಿಷಯದಲ್ಲಿ ನಾವು ಒಂದಲ್ಲ 4 ಸೇರಿ ಯೋಚನೆ ಮಾಡಿದ್ರೇನೆ ನಿಜಾಂಶ ಹೊರಬೀಳೋದು. ನೋಡಿ, ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಆಗೋವರೆಗೂ ನೀವು ನಮ್ಮ ಪಟ್ಟಿಲಿ ಇದ್ದೀರಿ ಅನ್ನೋದನ್ನ ಮರಿಬೇಡಿ. ನಿಮ್ಮ ದೊಡ್ಡಪ್ಪನ ಮನೆ ಆಳ್ ಹೇಳಿದ್ದು ನಿಜವೋ ಸುಳ್ಳು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೋಸ್ಕರ ಬಂದಿದ್ದೆ. ನಾ ಬರ್ತೀನಿ. ಸರಿ. ಆತ್ಮೀಯ ವೀಕ್ಷಕರೇ, ನನ್ನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನನ್ನ ಎದೆಯಾಳದಿಂದ ಹೊರಹೊಮ್ಮಿದ ಮಾತುಗಳನ್ನು ತಾವು ಕೇಳಿದ್ದೀರಿ. ನನ್ನ ಬುದ್ಧಿಮತ್ತತೆಗೆ ತೋಚಿದ ವಿಷಯಗಳನ್ನು ನಾನು ಮಾತಾಡಿದ್ದೇನೆ.
ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉದಯ ಟಿವಿಯ ಒಂದು ಆಡಳಿತ ವರ್ಗದವರಿಗೂ ಹಾಗೂ ಕಾರ್ಯಕ್ರಮ ನಿರೂಪಕರಿಗೂ ಸಹ ನನ್ನ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.